ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು. ದೆಹಲಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ತೆರಳಿದ್ದಾರೆ. 9 ಗಂಟೆ ವಿಮಾನದಲ್ಲಿ ಈಗ ಸ್ವಲ್ಪ ಹೊತ್ತಿಗೆ ಮೊದಲು ಡಿ ಕೆ ಶಿವಕುಮಾರ್ ಪ್ರಯಾಣ ಮಾಡಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಿಂದ. ಬೇರೆ ಬೇರೆ ಕೆಲಸ ಕಾರ್ಯಗಳಿದೆ, ಗೊತ್ತಿರುವಂಥ ಸಂಗತಿ. ಅವರು ವೀಕ್ಷಕರು ಕೂಡ ಹೌದು. ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತೆ ಮೀಟಿಂಗ್ಗಳು ಕೂಡ ಇರ್ತವೆ. ಆದರೆ ಈಗೇನಾಗಿದೆ ಅಂದರೆ ಯಾವ ಕಾರಣದಿಂದ ಹೋದರೂ ಕೂಡ ಅದಕ್ಕೇನೋ ಒಂದು ಕಾರಣ ಇದೆ ಅಂತಲೇ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಈ ರಾಜಕೀಯ ಚಟುವಟಿಕೆಗಳು ನಡೀತಾ ಇವೆ ರಾಜ್ಯದಲ್ಲಿ. ಹೀಗಾಗಿ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡ್ತಾರಾ, ರಾಹುಲ್ ಗಾಂಧಿಯವರಿಗೆ ಎಲ್ಲ ವಿವರಗಳನ್ನು ಕೊಡ್ತಾರಾ, ಅಧಿಕಾರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾತಾಡ್ತಾರಾ, ಯಾವ್ಯಾವ ವಿಷಯಗಳು ಚರ್ಚೆಗೆ ಬರ್ತವೆ ನೋಡಬೇಕು. ಅಥವಾ ಇದು ಯಾವುದೂ ಕೂಡ ಆಗದನೇ ಬರೀ 5 ರಾಜ್ಯಗಳ ಚುನಾವಣೆ, ಪಂಚರಾಜ್ಯಗಳ ಚುನಾವಣೆ ಚರ್ಚೆ ಮಾತ್ರ ಬಂದರೂ ಕೂಡ ಅಚ್ಚರಿ ಇಲ್ಲ. ಇನ್ನು ಅಸ್ಸಾಂ ವಿಧಾನಸಭಾ ಚುನಾವಣೆ, ಇದಕ್ಕೆ ಸಂಬಂಧಪಟ್ಟಂಗೆ ಮಹತ್ವದ ಮೀಟಿಂಗ್ ಇದೆ. ವೀಕ್ಷಕರು, ಉಸ್ತುವಾರಿಗಳು, ಅಸ್ಸಾಂನ ನಾಯಕರುಗಳು, ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆಯುವಂಥ ಮೀಟಿಂಗ್. ವೀಕ್ಷಕರ ಪಟ್ಟಿಯನ್ನು ಕೂಡ ಘೋಷಣೆ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರದ್ದೇ ಸಾರಥ್ಯ ಇರುತ್ತೆ ಅದಕ್ಕೆ. ಇನ್ನು ಈ ಎಲ್ಲ ಮೀಟಿಂಗ್ಗಳನ್ನು ಮುಗಿಸ್ಕೊಂಡು, ಮಾತುಕತೆ ಮುಗಿಸ್ಕೊಂಡು ನಾಳೆ ಸಂಜೆ ಡಿ ಕೆ ಶಿವಕುಮಾರ್ ದಿಲ್ಲಿಯಿಂದ ರಾಜ್ಯಕ್ಕೆ ವಾಪಸ್ ಬರ್ತಾರೆ. ಬೇರೆ ಬೇರೆ ಮೀಟಿಂಗ್ಗಳು, ಅದರಲ್ಲೂ ಅಸ್ಸಾಂ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಪಂಚರಾಜ್ಯಗಳ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗ್ ಇದೆ. ಅದರಲ್ಲೂ ಇವರು ವೀಕ್ಷಕರು ಅಸ್ಸಾಂ ಚುನಾವಣೆ ವಿಚಾರಕ್ಕೆ.